ಘಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಹಿಂದೆ ನಾನು ನಿಮಗೆ ಒಂದೇ ಒಂದು ಅರಿಶಿಣದ ಕೊನೆ ಮತ್ತು ದಪ್ಪು ಉಪ್ಪಿಂದ ಶಕ್ತಿಶಾಲಿ ವಶೀಕರಣ ಹೇಗೆ ಮಾಡಿಕೊಳ್ಳೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ ಇದರ ವಿಧಿ ವಿಧಾನ ತಿಳ್ಕೊಣ. ಮೊದಲಿಗೆ ಈ ಕ್ರಿಯೆನ ಶುಕ್ರವಾರದ ದಿನ ರಾತ್ರಿ 9ರಿಂದ 12ರ ಒಳಗೆ ಮಾಡಬೇಕಾಗುತ್ತೆ ಮತ್ತು ಏಕಾಂತದಲ್ಲಿ ಮಾಡಬೇಕಾಗುತ್ತೆ. ನೀವು ಮಾಡುವ ಕ್ರಿಯೆ ಮತ್ತೊಬ್ಬರಿಗೆ ತಿಳಿಯಬಾರ್ದು ಮತ್ತು ನೀವು ಬಾಯಿ ಬಿಟ್ಟು ಕೆಲಸ ಹೇಳಬಾರ್ದು. ನಿಮ್ಮ ಕೆಲಸ ಆಗ ತನಕ ಯಾವುದೇ ಕಾರಣಕ್ಕೂ ನಾನು ಈ ರೀತಿಯಾಗಿ ಮಾಡಿದ್ದೀನಿ, ಈ ರೀತಿಯಾಗಿ ರಿಸಲ್ಟ್ ಬರಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ ಅನ್ನೋದು ಯಾವುದೇ ಒಂದು ಸುಳಿವು ಕೂಡ ನೀವು ನೀಡಬಾರದು, ಯಾರಿಗೂ ಕೊಡಬಾರದು. 1 ಸ್ಪೂನಷ್ಟು ದಪ್ಪು ಉಪ್ಪು ಬೇಕಾಗುತ್ತೆ. ದಪ್ಪು ಉಪ್ಪು ಅಂದರೆ ಕಲ್ಲುಪ್ಪು ಬೇಕಾಗುತ್ತೆ. ಮತ್ತು ಒಂದೇ ಒಂದು ಅರಿಶಿಣದ ಕೊನೆ ಬೇಕಾಗುತ್ತೆ. ಮತ್ತು ಕೆಂಪು ಬಟ್ಟೆ. ಈ 3 ಸಾಮಗ್ರಿನ ನೀವು ಇಟ್ಕೊಂಡು ಶುಕ್ರವಾರದ ದಿನ ಬೆಳಿಗ್ಗೆ ಸ್ನಾನ ಮಾಡಿದರೂ ರಾತ್ರಿ ಮತ್ತೊಮ್ಮೆ ಸ್ನಾನ ಮಾಡಿ ಈ ಕ್ರಿಯೆ ಮಾಡುವುದಕ್ಕಿಂತ ಮುಂಚೆ ಅಂದು ಯಾವುದೇ ಕಾರಣಕ್ಕೂ ಮಾಂಸ, ಎಣ್ಣೆ ಸೇವನೆ ಮಾಡಬೇಡಿ. ಮತ್ತು ಹೆಣ್ಣು ಮಕ್ಕಳು ಪೀರಿಯಡ್ಸ್ ಏನಾದರೂ ಆಗಿದ್ರೆ, ಅಂದರೆ ಮಂತ್ಲಿ ಪೀರಿಯಡ್ಸ್ ಏನು ಬರುತ್ತೋ ಅದು ಆಗಿದ್ರೆ ದಯವಿಟ್ಟು ಈ ಕ್ರಿಯೆ ಮಾಡಬೇಡಿ. 5 ದಿನ ಆಗಿರಬೇಕು ಮಿನಿಮಮ್, ಆವಾಗ ಬೇಕಿದ್ದರೆ ಮಾಡಿ. ಮತ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಉಪ್ಪು ಮತ್ತು ಕೆಂಪು ಬಟ್ಟೆಯನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ. ಆ ಅರಿಶಿಣದ ಕೊನೆ ಏನಿದೆಯೋ ಆ ಕೊಂಬನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ಮುಷ್ಟಿ ಗಟ್ಟಿ ಮಾಡಿ ಹಿಡ್ಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ 251 ಸಾರಿ ಪಠನೆ ಮಾಡೋದಿರುತ್ತೆ. 251 ಸಾರಿ ಪಠನೆ ಮಾಡಿ ಆದ ಮೇಲೆ ಆ ಮುಷ್ಟಿ ಏನು ಹಿಡಿದಿದ್ದೀರೋ ಅದನ್ನು ಬಿಟ್ಟು, ಅಂದರೆ ಸಡಿಲ ಮಾಡಿ ಅದಕ್ಕೆ 3 ಸಾರಿ ಉಫ್ ಅಂತ ಅಭಿಮಂತ್ರಿಸಿ ಆದ ಮೇಲೆ ಆ ಉಪ್ಪು ಏನಿದೆಯೋ ಉಪ್ಪನ್ನು ಕೆಂಪು ಬಟ್ಟೆ ಒಳಗಡೆ ಹಾಕಿ, ಮತ್ತು ಈ ಅರಿಶಿಣದ ಕೊಂಬನ್ನು ಕೆಂಪು ಬಟ್ಟೆಗೆ ಹಾಕಿ ಗಂಟನ್ನು ಕಟ್ಟಿ ಆದ ಮೇಲೆ ನಿಮ್ಮ ತಲೆ ಹತ್ರ ಇಟ್ಕೊಂಡು ಮಲ್ಕೊಂಡ್ಬಿಡಿ. ನಾನಿವಾಗ ಹಾಗೆ ಹೇಳ್ದೆ, ಇದನ್ನು ಯಾರು ಬೇಕಿದ್ದರೂ ಮಾಡ್ಬೋದು. ಹುಡುಗ, ಹುಡುಗಿ, ಅತ್ತೆ, ಸೊಸೆ, ಈ ಥರ ಯಾರಾದರೂ ಮಾಡ್ಬೋದು. ಸೊ ನಿಮ್ಮ ತಲೆ ಹತ್ರ ಇಟ್ಕೊಂಡು ಮಲ್ಕೊಂಡು ಆದ ಮೇಲೆ ಮರುದಿನ ಸಾಧ್ಯವಾದರೆ ಅವ್ರ ಮನೆ ಹತ್ರ ಅದಕ್ಕೆ ಅಕ್ಕಪಕ್ಕ ಹಾಕಿಬಿಡಿ. ಅವ್ರ ಮನೆ ಆಸ್ಪಾಸ್ ಹಾಕೋಕ್ಕಾಗಿಲ್ಲ ಅಂದರೆ ಅದನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಹತ್ತಿರ ಬುಡದಲ್ಲಿ ಗುಂಡಿ ತೋಡಿ ಮಣ್ಣಲ್ಲಿ ಮುಚ್ಚಿ ಬಂದ್ಬಿಡಿ, ಸಾಕು. ಆಮೇಲೆ ನೋಡಿ 72 ಗಂಟೆಯಲ್ಲಿ, ಅಂದರೆ 3 ದಿನದಲ್ಲಿ ನಿಮಗೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಕಾಳಿ ಕಾಮಾಕ್ಷಿ ಸರ್ವ ಸಮ್ಮೋಹನಾಯ ಮಂ ಹಮ್ಮುಖಿ ವಶೀಕರಣಾಯ ಸಫಲತಾ ಕುರು. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಕಾಳಿ ಕಾಮಾಕ್ಷಿ ಸರ್ವ ಸಮ್ಮೋಹನಾಯ ಮಂ ಹಮ್ಮುಖಿ ವಶೀಕರಣಾಯ ಸಫಲತಾ ಕುರು. ಹಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಮಂತ್ರ ಪಠನೆ ಮಾಡಿದ್ದೇ ಆದರೆ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಮಾಡಿ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ.